ಇದು 50 ಹಾಂ, ಇದು 5 ಲಕ್ಷ ಇದು ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗ್ತದೆ. ಹಾಗೆ ಇರಬೇಕು ಹೆಚ್ಚಾಗಿ, ಇಲ್ಲಾಂದರೆ ಇವತ್ತು ನಾಳೆ. ಇದು ನಾನು ಕೊಡ್ತಾ ಇರೋದು ನಿಮಗೆ ಅರ್ಜೆಂಟ್ ಬೇಕಂದ್ರೆ. ಹಾಂ, ಮತ್ತು ಏನಾಗಬೇಕು ನಿಮ್ಮ ಜೊತೆ ನಾವಿದ್ದೇವೆ, ಯಾರು ಬೇಜಾರು ಮಾಡ್ಕೊಂಬೇಡಿ. ದೇವರಿದ್ದಾನೆ, ನಾವಿದ್ದೇವೆ, ಎಲ್ಲ ಊರಿನವ್ರು ಇದ್ದಾರೆ. ಅದ್ರ ಮತ್ತೆ ಇಲ್ಲೂ ಕೇಳ್ಕೊತೀನಿ ಎಲ್ಲರ ಹತ್ರ, ಯಾರು ಒಳ್ಳೆಯವರು ಇದ್ದಾರೆ ಕೊಡಿ, ಯಾರು ಸಹಾಯ ಮಾಡಲಿಕ್ಕಾಗ್ತದೆ ಮಾಡಿ. ನನಗೂ ಕೆಲವರು ಫೋನ್ ಮಾಡಿದ್ದಾರೆ, ಏನು ನಾವು ಬರ್ತೇವೆ, ನಾವು ಕೊಡ್ತೇವೆ ಅಂದರೆ ನಾನು ಎಲ್ಲರಿಗೂ ನಾನು ಹೇಳಿದ್ದೇನೆ, ಬನ್ನಿ, ನಾನಿದ್ದರೆ ಬರ್ತೀನಿ, ಇಲ್ಲಾಂದರೆ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಮುಖಂಡರು ಈ ಊರಿನವ್ರು ಯಾರಾದರೂ ಬರ್ತಾರೆ, ಅವ್ರ ಜೊತೆ ಹೋಗಿ ಕೊಡಿ. ಅಥವಾ ಮತ್ತೆ ಯಾರು ಹೆಲ್ಪ್ ಮಾಡಲಿಕ್ಕಾಗ್ತದೆ ಮಾಡಲಿ. ಇವರು ನಾನು ನಮ್ಮ ಲಾಯರ್ ಅವರು ಜಡ್ಜ್ ಆಗಬೇಕಿತ್ತು, ಸ್ವಲ್ಪ ವ್ಯತ್ಯಾಸ ಆಯಿತು, ಸಿಲೆಕ್ಷನ್ ಆದರು. ಯಾರು ನಾಗಿನಹಳ್ಳಿ ಅವ್ರನ್ನ ನೀವು ವಿಡಿಯೋ ನೋಡಿದೆ, ನಾನು ಭಾಳ ಸಂತೋಷ ಆಯಿತು. ಯಾರಿಗೆ ಓದ್ದೋರು ಇದ್ದಾರೆ ಅವರಿಗೆ ಕೆಲಸ ಕೊಡಲಿಕ್ಕೆ ನಮ್ಮ ಅವ್ರದ್ದೇ ಒಂದು ಸಂಸ್ಥೆ, ಅಂದರೆ ಅವ್ರದ್ದೇ ಆಫೀಸಲ್ಲಿ ಅಥವಾ ಅವ್ರು ಎಲ್ಲಿ ಕೊಡಿಸ್ತಾರೆ ಗೊತ್ತಿಲ್ಲ, ಕೊಡ್ತಾರೆ ಅಂದಿದ್ದಾರೆ. ಅವರಿಗೆ ಅಭಿನಂದಿಸ್ತೇನೆ ನಾನು. ಮತ್ತು ನಮ್ಮ ಗುರುಗಳು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನನಗೆ ಫೋನ್ ಮಾಡಿ ಅವ್ರಿಗೆ ಏನು ಬೇಕು ಅಥವಾ ಏನಾಗಬೇಕು ಮಾಡಬೇಕು ಅಂತೇಳಿ ಹೇಳಿದರು. ಅದ್ರ ಪ್ರಕಾರ ಮಾಡಿದ್ದೇನೆ. ಮತ್ತು ಅವರು ಇಲ್ಲ, ಅಯೋಧ್ಯದಲ್ಲಿದ್ದಾರೆ, ಬಂದ ಮೇಲೆ ಬರ್ಬೋದು. ಅವರು ಫೋನ್ ಮಾಡಿ ನನಗೆ ಹೇಳಿದ್ರು, ಮಾಡಲೇಬೇಕು ಮಗ ಅಂತ. ನಮ್ಮ ಹತ್ರ ಏನು ಸಾಧ್ಯ ಆಗ್ತದೆ ಮಾಡಿದ್ದೇವೆ, ಮಾಡ್ತೇವೆ. ಮತ್ತು ಈಗ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಅಭಿನಂದಿಸುವ. ಯಾರು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಏನೇನೋ ಮಾತಾಡ್ತಾರೆ, ಅವ್ರು ಮಳ್ಳರು ನಡೀಬಿಡಿ, ಅದು ಬಿಡಿಸು ಮತ್ತೆ ತಗೊಳ್ಳಿಕ್ಕೆ ಇವತ್ತು ನಾಳೆ ಬರ್ಬೋದು. ಸರ್ಕಾರದಿಂದ 15 ಲಕ್ಷನೂ ಸರ್ಕಾರದಿಂದ ಕೃಷಿ ಇಲಾಖೆ ಹೇಳಿ ಕೊಡಿ. 50,000 ರೂಪಾಯಿ ನಾವು ಎಷ್ಟೇ ಕೊಟ್ಟರು ಬರೋದಿಲ್ಲ. ನಾವು ಈ ಮಕ್ಕಳ ಪರವಾಗಿ ನಿಲ್ಲಬೇಕು, ಈ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಇವರು ಏನು ಓದ್ತಾರೆ, ನಮ್ಮದೇ ಸ್ಕೂಲ್ ಇದೆ, ಅಲ್ಲಿ ಸೇರಿಸಿ ಅಥವಾ ಬೇರೆ ಕಡೆ ಹೋಗ್ಬೇಕು ಅಂದಿರೋದು ಬೇರೆ ಕಡೆ ಮಾಡಿ, ನಮ್ಮದೇನೋ ಅಭ್ಯಂತರ ಇಲ್ಲ. ನಾನು ಎಲ್ಲೇ ಏನು ಓದ್ತಾರೆ, ಓದಿ ಮುಗಿಯುವವರಿಗೆ ಎಷ್ಟು ಖರ್ಚಾಗ್ತದೆ ಅದನ್ನು ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ. ಈ ದುಡ್ಡು ನೀವು ಒಳ್ಳೆಯದಕ್ಕೆ ಮಕ್ಕಳ ಸಲುವಾಗಿ ಅಥವಾ ಮನೆಗೆ ಅಥವಾ ನೀವು ಏನು ಉಪಯೋಗಿಸ್ಬೋದು. ಮತ್ತೆಲ್ಲ ದಾನಿಗಳ ಹತ್ರ ವಿನಂತಿ ಮಾಡ್ಕೊಂಡಿದ್ದೀನಿ, ಎಲ್ಲರೂ ಸಹಾಯ ಮಾಡಿ. ಬಡವರಿದ್ದಾರೆ, ಇಂಥ ದುರಂತ ನಮ್ಮ ಕ್ಷೇತ್ರದಲ್ಲಿ ನಡೀಲಿಲ್ಲ, ನಮ್ಮ ಜಿಲ್ಲೆಯಲ್ಲೂ ನಡೀಲಿಲ್ಲ. ಎಲ್ಲರೂ ಸಹಾಯ ಮಾಡಿ, ಉಳ್ಳವರು ಸಹಾಯ ಮಾಡಿ. ಬ್ಯಾಂಕು, ಸಂಘ ಸಂಸ್ಥೆ ಎಲ್ಲರೂ ನಿಮ್ಮ ಸಹಾಯಕ್ಕೆ ನಿಲ್ಲಬೇಕು ಅಂತೇಳಿ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡಿದ್ದೇನೆ. ಮತ್ತು ನನಗೂ ಕೆಲವರೆಲ್ಲ ಫೋನ್, ಹಾಗೆ ನಾನು ವೈಯಕ್ತಿಕವಾಗಿ 1 ಲಕ್ಷ ಕೊಡ್ತೇನೆ. ಟೋಟಲ್ ಹೆಚ್ಚು ಕಡಿಮೆ ಒಂದು 30-33 ಲಕ್ಷ ಆಗ್ತದೆ. ಅವ್ರಿಗೆ ಏನು ಬೇಕು ಅಂತೇಳಿ ನೋಡಿ, ಓದಲಿಕ್ಕೆ ಏನು ಬೇಕು ಅದನ್ನು ನಾವು ಕೊಡ್ತೇವೆ. ಮತ್ತು ಮುಂದಿನ ದಿನದಲ್ಲಿ ಜಾಬ್ ಏನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಬೆಕ್ಕಳದಲ್ಲಿ ಇದು ಅಂತ ಎಲ್ಲ ಬ್ಯಾಂಕ್ನವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಎಷ್ಟು ಜನ ಏನು ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗಿಲ್ಲ. ಒಬ್ಬರೇ ಇಬ್ಬರು ಆದರೆ ನಾನು ಇಲ್ಲೇ ಹೇಳೋಗ್ಬೇಕು. ಇಲ್ಲ, ಡಿಗ್ರಿ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜ್ 1 ಅವರ್ ಅವ್ರದ್ದು ITI ಆಗಿದೆ. ನೋಡುವ, ಮತ್ತೆಲ್ಲರೂ ತಹಸೀಲ್ದಾರ್ ಆಫೀಸ್, DC ಆಫೀಸ್ ಎಲ್ಲೆಲ್ಲಿ ಏನು ಮಾಡಲಿಕ್ಕೆ ಆಗ್ತದೆ ಎಲ್ಲರೂ ಸೇರಿಕೊಂಡು ಅಧಿಕಾರಿಗಳು ನಾವು 5 ಲಕ್ಷ ರೂಪಾಯಿ ಅಕೌಂಟಿಗೆ ಬರ್ತೀವಿ. 10 ಲಕ್ಷ ರೂಪಾಯಿ ಬ್ಯಾಂಕಿಂದ ನಾವು ಮೀನುಗಾರಿಕೆ ಇಲಾಖೆಯಿಂದ ಮಾಡಿದ್ದೇವೆ. ಬ್ಯಾಂಕ್ ನಿಮ್ಮ ಅಕೌಂಟಿಗೆ ಬಂದು ಜಮಾ ಜನತಾ ಬ್ಯಾಂಕಿಂದ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.